ಇನ್ನು ನಾಳಿನ ಬಜೆಟ್ನಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಅನುದಾನವನ್ನು ನೀಡಬಹುದು ಅಂತ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಅಂಜನಾದ್ರಿಗೆ ರೋಪ್ ವೇಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಂಜೂರಾತಿ ಸಿಕ್ಕಿದೆ. ಅಂಜನಾದ್ರಿಯಲ್ಲಿ ರೋಪ್ ವೇ ನಿರ್ಮಾಣ ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಂಜೂರಾತಿ ಸಿಕ್ಕಿದೆ. ಆದರೆ ಯಾವುದು ಮೊದಲಾಗುತ್ತೋ ಆ ಯೋಜನೆಗಳನ್ನು ಪ್ರಾರಂಭ ಮಾಡಲಾಗುತ್ತೆ. ಇನ್ನು ಹುಲಿಯ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಅಂಜನಾದ್ರಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಶಿಫಾರಸು ಕೂಡ ಬೇಕು. ಈಗ ರಾಜ್ಯ ಸರ್ಕಾರದ ಶಿಫಾರಸು ಕೂಡ ಬೇಕಾಗಿದೆ. ಶಿಫಾರಸಿನ ಬಳಿಕ ಕೇಂದ್ರದಿಂದ ಅನುದಾನ ಕೂಡ ಬರಬಹುದು ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಆಯವ್ಯಯವನ್ನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಲೋಕಸಭಾ ಕ್ಷೇತ್ರದಿಂದ ಬಹಳಷ್ಟು ಬೇಡಿಕೆಗಳನ್ನು ಸಹ ಈಗಾಗಲೇ ಪ್ರಪೋಸಲ್ಗಳು ಸಹ ಹೋಗಿದ್ದಾವೆ. ಒಂದು ಬಾಗಲಕೋಟೆಯಿಂದ ಗಂಗಾವತಿಯಿಂದ ದರೋಜಿ ಈಗಾಗಲೇ DPR ಹೋಗಿ ಈಗ ಇವ್ಯಾಲ್ಯೂಯೇಷನ್ ಕೂಡ ಆಗ್ತಾ ಇದೆ. ನಾಳೆ ಬಜೆಟ್ನಲ್ಲಿ ಕೂಡ ಅದಕ್ಕೆ ಅನುದಾನವನ್ನು ಒದಗಿಸ್ತಾರನ್ನೋ ವಿಶ್ವಾಸ ಇದೆ. ಅದ್ರ ಜೊತೆಯಲ್ಲಿ ಕೂಡ ಈಗ ನಾವು ಏರ್ಪೋರ್ಟನ್ನು ಕೂಡ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ. ಇನ್ನೂ 2-3 ರೈಲ್ವೆ ಪ್ರಾಜೆಕ್ಟ್ಗಳದಾವ, ಅವು ಪ್ರಪೋಸಲ್ ಹೋಗ್ಬೇಕಾಗಿದ್ದಾವೆ. ಅಂಜನಾದ್ರಿ ಕೂಡ ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಅಂಜನಾದ್ರಿ ಕೂಡ ಅನುದಾನವನ್ನು ಕೊಡಬೇಕನ್ನೋದನ್ನ ಬೇಡಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ನಿತಿನ್ ಗಡ್ಕರಿ ಅವರಿಗೆ ನಾನು ಕೂಡ ಮನವಿ ಮಾಡಿದ್ದೆ. ಮೊದಲನೇ ಮನವಿ ನಂದು ಗಡ್ಕರಿ ಸಾಹೇಬರಿಗೆ. ಅದನ್ನು ಕ್ಯಾಬಿನೆಟ್ ಕೂಡ ಹೋಗಿದೆ, ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೂಡ ಆಗಿದೆ. ಅದು ಅದ್ರ ಜೊತೆಯಲ್ಲಿ ಕೂಡ ರಾಜ್ಯ ಸರ್ಕಾರ ಕೂಡ PPP ಮಾಡಲ್ ಮೇಲೆ ಮಾಡಬೇಕನ್ನೋದು ಕೂಡ ರಾಜ್ಯ ಸರ್ಕಾರದ ಪ್ರಯತ್ನದಲ್ಲಿ ಕೂಡ ಇದೆ. ಈಗ ನೋಡೋಣ ಯಾವ್ದು ಜಲ್ದಿ ಆಗುತ್ತೆ ಅದನ್ನ ಮಾಡ್ತಾರೆ. ನಾನು ರೋಪ್ ವೇ ಕೂಡ PPP ಮಾಡಲಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಅದನ್ನ ತಯಾರಿಯನ್ನು ಮಾಡ್ಕೊಂಡಿದೆ. ಕೇಂದ್ರ ಸರ್ಕಾರದಲ್ಲಿ ಕೂಡ ಮನವಿ ಮಾಡಿದ್ದೀವಿ. ಅವರು ಕ್ಯಾಬಿನೆಟ್ಗೆ ಹೋಗಿತ್ತದು, ಕ್ಯಾಬಿನೆಟಲ್ಲಿ ಕೂಡ ಮೋಸ್ಟ್ಲಿ ಅಪ್ರೂವಲ್ ಆಗಿದೆ. ಅದು ಗಂಗಾವತಿಯಿಂದ ಅಂಜನಾದ್ರಿ ಮಠ ರೋಪ್ ವೇ ಮಾಡ್ಬೇಕಂತೇಳಿ ಮನವಿಯನ್ನ. ಅಂಜನಾದ್ರಿಗೆ ಒಂದು ಪ್ರಪೋಸಲ್ ನಮಗೆ ಕ್ಲಿಯರ್ ಆಗಬೇಕಾದ್ರೆ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಂದ್ರ ನಮ್ಮ ಪ್ರವಾಸೋದ್ಯಮ ಇಲಾಖೆಗೆ ಹೋಗ್ಬೇಕು. ಈಗ ನಾನು ಹುಲಿಗೆಮ್ಮ ಗುಡಿಗೆ ಕೊಟ್ಟಿದ್ದೆ 100 ಕೋಟಿ ರೂಪಾಯಿ ಕೊಡಿ ಅಂತೇಳಿ. ಈಗ 100 ಕೋಟಿ ರೂಪಾಯಿ ಈಗ ಕೇಂದ್ರ ಸರ್ಕಾರದಿಂದ ಕಮ್ಯುನಿಕೇಷನ್ ಆಗಿದೆ. ನಮಗೆ ಎಸ್ಟಿಮೇಟ್ ಕೊಡಿ ಅಂತೇಳಿ ಎಸ್ಟಿಮೇಟ್ ಕೊಟ್ಟ ನಂತರ ಅಪ್ರೂವಲ್ ಆದ್ಮೇಲೆ DPR ಮಾಡಲಿಕ್ಕೆ ಅನುದಾನವನ್ನು ಒದಗಿಸ್ತಾರ. ಅವಾಗ ಸ್ಯಾಂಕ್ಷನ್ ಕೊಟ್ಟು DPR ಮಾಡ್ತಾರೆ. ಅದು ಪ್ರೊಸೆಸ್ ಇರುತ್ತೆ, ಪ್ರೊಸೀಜರ್ಸ್ ಭಾಳ ಇದೆ. ಕೇಂದ್ರ ಇದು ಅಂಜನಾದ್ರಿ ಕೂಡ ನಾವು ಮನವಿ ಮಾಡಿದ್ದೀನಿ, ಆದರೆ ಅದಿನ್ನೂ ಬಂದಿಲ್ಲ. ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿಲ್ಲ ಅಂದ್ರೆ ಅವರು ಒಂದು ರಾಜ್ಯಕ್ಕೆ ಇಷ್ಟೇ ಅಂತ ಪ್ರಸ್ತಾವನೆಗಳನ್ನು ತಗೊಂತಿರ್ತಾರೆ. ಅದರಲ್ಲಿ ಹುಲಿಯಮ್ಮ ಗುಡಿ ತೊಗೊಂಡಿದ್ದಾರೆ, ಅಂಜನಾದ್ರಿ ಇನ್ನೂ ತೊಗೊಂಡಿಲ್ಲ. ನಾಳೆ ಅಂದರೆ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟನ್ನು